ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ರಿಗೂ ಶಾಕ್ ಆಗಿರುತ್ತೆ. ಏನಪ್ಪಾ ಇವನು ಬೈಕ್ ಟ್ಯಾಕ್ಸ್ಗೆ ಇಷ್ಟ ದಿವಸ ಸಪೋರ್ಟ್ ಮಾಡ್ಕೊಂಡ್ ಬಂದ, ಇವಾಗ ನೋಡಿದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸರಿ ಇಲ್ಲ, ಯಾರು ಹೋಗ್ಬೇಡಿ ಬೈಕ್ ಟ್ಯಾಕ್ಸಿಲಿ ಅಂತ ತಮ್ಮೇಲೆ ಕೊಟ್ಟಾರಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರ್ತೀರಾ, ಎಕ್ಸೈಟ್ ಆಗಿರ್ತೀರಾ. ಖಂಡಿತ ಇದು ನಾನು ಹೇಳ್ತಿರೋದಲ್ಲ, ಯಾರು ಹೇಳ್ತಾ ಇರೋದು ಅಂತ ಕೂಡ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಆದಷ್ಟು ಲೈಕ್ ಮಾಡಿ, ಪ್ರತಿಯೊಬ್ರು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಆದಷ್ಟು ಸ್ವಲ್ಪ ವಿಡಿಯೋ ಜಾಸ್ತಿ ಜನಕ್ಕೆ ತಲುಪುತ್ತೆ. ಅದಕ್ಕೋಸ್ಕರ ನಾವು ಲೈಕ್ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಈ ತರ ತಮ್ಮೇಲೆ ಹಾಕಿದೀನಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ರ್ಯಾಪಿಡೋ ಡ್ರೈವರ್ ಅಸಭ್ಯ ವರ್ತನೆ ಮಾಡ್ದ ಅಂತ ಹೆಣ್ಮಕ್ಳುಗಳಿಗೆ ಅದಕ್ಕೆ ಹೇಳೋದು ರ್ಯಾಪಿಡೋ ಬೈಕ್ ನ ಬುಕ್ ಮಾಡಬೇಡಿ ಅಂತ. ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಇಲ್ಲ ಇವನ್ ಬೇಕು ಅಂತ ಟಚ್ ಮಾಡಿದ್ದು ಅಂತ ನೀವೇ ಕಮೆಂಟ್ ಮಾಡಿ. ಬಟ್ ಹೆಣ್ಮಕ್ಳಿಗೆ ಸೇಫ್ ಅಲ್ಲ ಕಣ್ರಿ. ಬಿದ್ರೆ ಕೈ ಕಾಲು ಏಟು, ಬಟ್ ಪ್ರಾಣನೂ ಹೋಗ್ಬೋದು, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋನ ಇದೇ ಆಗಿರೋದು. ಈ ಒಂದು ವಿಡಿಯೋ ಒಂದು ವಾರದಿಂದ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಬೈಕ್ ಟ್ಯಾಕ್ಸಿ ರೈಡರ್ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿಲಿ ಯಾರು ಹೋಗ್ಬೇಡಿ, ಬೇಕಂತಾನೆ ಟಚ್ ಮಾಡ್ತಾರೆ, ಮಿಸ್ಬಿಹೇವ್ ಮಾಡ್ತಾರೆ, ಲೇಡೀಸ್ಗೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂತವ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ತುಂಬಾ ಚರ್ಚೆ ಆಗ್ತಾ ಇತ್ತು. ನಾನು ಕೂಡ ಇದ್ರ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅವತ್ತು ಕೂಡ ಹೇಳಿದ್ದೆ ಈ ವಿಡಿಯೋದಲ್ಲಿ, ಇದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆದ್ರೆ ಒಂದು ಹೆಲ್ಮೆಟ್ ಕೊಟ್ಟಿರೋರು, 100% ಹೆಲ್ಮೆಟ್ ಕೊಟ್ಟಿಲ್ಲ, ಇಷ್ಟು ಹತ್ರ ಕುತ್ಕೊಂಡಿದ್ದಾರೆ. ಮೋಸ್ಟ್ಲಿ ಯಾರೋ ಲವರ್ಸ್ ಎಲ್ಲ ಗಂಡ ಹೆಂಡತಿ ಇರ್ಬೇಕು ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಇವತ್ತು ಅದಕ್ಕೊಂದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಇವರು ಸ್ವಂತ ಗಂಡ ಹೆಂಡ್ತಿನೇ. ಇವ್ರದ್ದು ಪೇಜ್ ಕೂಡ ಸಿಕ್ಕಿದೆ. ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ವಿಡಿಯೋನು 100ಕ್ಕೆ 50% ಇದೇ ತರ ವಿಡಿಯೋಗಳೇ. ಪೆಟ್ರೋಲ್ ಬಂಕ್ ಅಲ್ಲಿ ಹೋಗೋದು, ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಬೇಕಂತಾನೆ ಎಪ್ಪನ್ ಗಂಟ್ಕೊಂಡು ಕುತ್ಕೊಳ್ಳೋದು, ಬಾಡಿಗೆಲ್ಲ ಟಚ್ ಮಾಡಿಸ್ಕೊಳ್ಳೋದು, ಅದನ್ನ ವಿಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು. ಇದರಿಂದ ಏನಾಗುತ್ತೆ, ಇವರಿಗೆ ವ್ಯೂಸ್ ಬರ್ಲಿ, ಜಾಸ್ತಿ ಲೈಕ್ ಬರ್ಲಿ, ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ತರ ಒಂದು ಕೆಟ್ಟ ವಿಡಿಯೋಗಳು ಮಾಡ್ತಾರೆ. ಇದನ್ನ ಯಾರೋ ಒಂದು ವಿಡಿಯೋನ ಎತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವರೇ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿರೋದು, ಆ ಲೇಡೀಸ್ ಅಪ್ಲೋಡ್ ಮಾಡಿರೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಂದ ಕಿರುಕುಳ ಆಯ್ತು, ಟಚ್ ಮಾಡಿದ್ರು, ತೊಂದರೆ ಕೊಟ್ಟರು ಅನ್ನೋ ತರ ವಿಡಿಯೋ ಮಾಡ್ಬಿಟ್ಟು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ರೈಡರ್ಗಳ ಬಗ್ಗೆ ಕೆಟ್ಟದಾಗಿ ಒಪಿನಿಯನ್ ಬರ್ಲಿ ಅಂತ ಜನಕ್ಕೆ ಈ ತರ ವಿಡಿಯೋ ಮಾಡಾಕಿದ್ದಾರೆ. ಆದ್ರೆ ಇವತ್ತು ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು, ಅವ್ರ ಅಕೌಂಟ್ ಅಲ್ಲಿ ಅವ್ರು ಇರ್ತಕ್ಕಂಥ ವಿಡಿಯೋ, ಅವ್ರ ಪೇಜ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಸುಮಾರು ವಿಡಿಯೋ ನೋಡಿದೆ, ಬರೀ ಇದೇ ತರ ವಿಡಿಯೋನೇ ಅವ್ರು ಮಾಡೋದು ಎವ್ರಿ ಡೇ. ಇವ್ರು ಇಬ್ರು ಗಂಡ ಹೆಂಡ್ತಿನೇ. ಬಟ್ ಏನಕ್ಕೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಲೈಕ್ ಕಮೆಂಟ್ಸ್ಗೋಸ್ಕರ ಈ ತರ ಮಾಡೋದು, ವ್ಯೂಸ್ಗೋಸ್ಕರ ಸುಮಾರು ಜನ ಈ ತರ ಇದಾರೆ. ಅದ್ರ ಬಗ್ಗೆ ಮಾತಾಡಲ್ಲ. ಇದಕ್ಕೆ ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಕೂಡ ಮಾತಾಡಿದ್ರು, ನೋಡಿದ್ರಲ್ವಾ? ಯಾರು ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಡಿ, ರೈಡರ್ ಸರಿ ಇಲ್ಲ, ಸೇಫ್ ಇಲ್ಲ, ಇದು ಬೇಕಂತಾನೆ ಟಚ್ ಆಗಿರೋದು, ಇಲ್ಲ ಅನ್ಎಕ್ಸ್ಪೆಕ್ಟ್ ಆಗಿರೋದು ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿಲಿ ಯಾರು ಹೋಗ್ಬೇಡಿ, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಏನಾರು ಆದ್ರೆ ಲೇಡೀಸ್ಗೆ ಸೇಫೇ ಇಲ್ಲ ಅಂತ ಅವರು ಕೂಡ ಹೇಳ್ತಾ ಇದಾರೆ. ಗೊತ್ತು, ಬೈಕ್ ಟ್ಯಾಕ್ಸಿಲಿ ಒಂದು ಚೂರ್ ಏನಾರು ಸಿಕ್ತು ಅಂದ್ರೆ, ಇಲಿ ಹೋದ್ರೆ ಹುಲಿನೇ ಹೋಯ್ತು ಅಂತಾರೆ, ಅಂತ ಜನ ಇವತ್ತಿರೋರು. ಅದಕ್ಕೋಸ್ಕರವ ಬೈಕ್ ಟ್ಯಾಕ್ಸಿ ಬಗ್ಗೆ ಕೆಟ್ಟದಾಗಿ ಆರೋಪ ಹೊರ್ಸಕ್ಕೆ, ಕೆಟ್ಟದಾಗಿ ರೈಡರ್ಗಳ ಬಗ್ಗೆ ಹೇಳಕ್ಕೆ ಸುಮಾರು ವಿಡಿಯೋ ತೆಗಿತಾ ಇರ್ತಾರೆ ಪ್ರತಿನಿತ್ಯ, ಒಂದಲ್ಲ ಒಂದ್ ರೀತಿಯ. ನೀವೇನೇ ಮಾಡ್ಬೋದು, ಏನೇ ತೆಗಿಬೋದು, ಆದ್ರೆ ರಿಯಾಲಿಟಿ ಅಂತ ಒಂದ್ ಇದ್ದೇ ಇರುತ್ತಲ್ವಾ? ಇವತ್ 4 ಜನಕ್ಕೆ ತಪ್ಪು ಅನಿಸ್ಬೋದು, ನಾಳೆ ಅದು ಸತ್ಯ ಆಚೆ ಬಂದೇ ಬರುತ್ತೆ. ಈಗಲೂ ಅಷ್ಟೇ, ಈ ವಿಡಿಯೋ ಒಂದು ವಾರದಿಂದ ಫುಲ್ ವೈರಲ್ ಆಯ್ತು. ರೈಡರ್ಸ್ಗಳು ಸರಿ ಇಲ್ಲ, ಇದು ಬೈಕ್ ಟ್ಯಾಕ್ಸಿ ಅಂತ ಸುಮಾರು ಜನ ಹೇಳಿದ್ರು. ಕೆಲವರು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೂ ಹಾಕಿದ್ರೆ, ಇದು ಬೈಕ್ ಟ್ಯಾಕ್ಸಿ ಅಲ್ಲಪ್ಪ, ಬೈಕ್ ಟ್ಯಾಕ್ಸಿ ಅದಕ್ಕೆ ಏನ್ ಪ್ರೂಫ್ ಇದೆ ಅಂತ ಕೆಲವರು ಕೇಳ್ತಾ ಇದ್ರು. ಬೈಕ್ ಟ್ಯಾಕ್ಸಿ ಅಲ್ಲ ಅಂತ ನಾನು ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ಬೈಕ್ ಟ್ಯಾಕ್ಸಿ ಕಡಾಕಡಿತು ಅಲ್ಲ ಅಂತ ಅದು ಪ್ರೂಫ್ ಸಮೇತ ಇವತ್ತು ವಿಡಿಯೋ ತಂದು ಹಾಕಿದ್ದೀನಿ. ಎಲ್ಲರೂ ನೋಡಿರ್ತೀರಾ, ಇವತ್ತು ಗೊತ್ತಾಗುತ್ತೆ. ಆದಷ್ಟು ವಿಡಿಯೋ ಶೇರ್ ಮಾಡಿ, ಎಷ್ಟು ಜನಕ್ಕೆ ತಲುಪುತ್ತೋ ಅಷ್ಟು ಜನಕ್ಕೆ ತಲುಪಬೇಕು. ಯಾಕಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗಳ ಅಂಟಿರೋ ಕಳಂಕ ತೊಲಗಬೇಕು. ಸುಮಾರು ಜನ ಇವಾಗ ಬೈಕ್ ಟ್ಯಾಕ್ಸಿ ಇದೆ, ಇದು ವಿಡಿಯೋ ಬೈಕ್ ಟ್ಯಾಕ್ಸಿ ರೈಡರ್ ಸರಿ ಇಲ್ಲ ಅನ್ನೋ ಒಂದು ಲೆವೆಲ್ಗೆ ಸುಮಾರು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲೂ ಇದೇ ಬರುತ್ತೆ, ಫೇಸ್ಬುಕ್ ಅಲ್ಲೂ ಇದೇ ಬರುತ್ತೆ, ಯೂಟ್ಯೂಬ್ ಅಲ್ಲೂ ಇದೇ ಬರುತ್ತೆ, ಎಲ್ಲಿ ನೋಡಿದ್ರು ಇದೇ ವಿಡಿಯೋಗಳೇ. ಅದೇನೋ ಇನ್ ಕೇಸ್ ಆ ವಿಡಿಯೋ ಸಿಕ್ಕಿದ್ರಿಂದ ಕಂಪ್ಲೀಟ್ ಅವ್ರ ಪೇಜ್ ಚೆಕ್ ಮಾಡಿದ್ರೆ ಎಲ್ಲ ಇದೇ ತರ ವಿಡಿಯೋಗಳನ್ನೇ ಮಾಡ್ಕೊಳ್ಳಿ ಬಿಡಿ. ಒಟ್ಟಾರೆ ಏನಪ್ಪಾ ಅಂದ್ರೆ, ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳಿಗೆ ಇಂತ ಸಿಕ್ಕಿದ್ರೆ ಸಾಕು. ಕೆಲವರು ಆಗದೆ ಇರೋರು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಇರ್ತಾರಲ್ವಾ, ಅವ್ರು ಯಾರಂತ ಏನ್ ಹೇಳಕ್ ಆಗಲ್ಲ, ಪದೇ ಪದೇ ಎಲ್ರಿಗೂ ಗೊತ್ತಿರುತ್ತೆ. ಸ್ವಲ್ಪ ಸಿಕ್ಬಿಟ್ರೆ ಸಾಕು, ಅದನ್ನೇ ದೊಡ್ಡ ಹೈಲೈಟ್ ಮಾಡಿ ಯಾರು ಹೋಗ್ಬೇಡಿ ಬೈಕ್ ಟ್ಯಾಕ್ಸಿಲಿ, ಅದು ಎಸ್ಪೆಷಲಿ ಲೇಡೀಸ್ ಅಂತ ಸೇಫೇ ಇಲ್ಲ, ಹಂಗೆ ಹಿಂಗೆ ಅಂತ ಸುಮಾರು ಬ್ಯಾಡ್ ಆಗಿ ನೆಗೆಟಿವ್ ಆಗಿ ವಿಡಿಯೋ ಮಾಡಿ ಹಾಕ್ತಾರೆ. ಇವಕ್ಕೆಲ್ಲ ನಾವ್ ಏನ್ ಹೇಳ್ಬೇಕು? ಎಷ್ಟು ವಿಡಿಯೋದಲ್ಲಿ ನಾವ್ ಹೇಳ್ತಾನೆ ಇರ್ತೀವಿ. ಇನ್ನು ಬೆಂಗಳೂರಲ್ಲಿ ಇವತ್ತು ಲಕ್ಷಾಂತರ ಜನ ಲೇಡೀಸ್ ಓಡಾಡ್ತಾನೆ ಇರ್ತಾರೆ ಬೈಕ್ ಟ್ಯಾಕ್ಸಿಲಿ. ಅದ್ರಲ್ಲಿ ಯಾರೋ ಒಬ್ಬ ಇಬ್ಬ ದಿನಕಾಲ, ತಿಂಗಳಿಗೆ 6 ತಿಂಗಳಿಗೆ ಒಂದು ಬೈ ಮಿಸ್ಟೇಕ್ ಆಗಿ ಏನೋ ಒಂದು ಮಿಸ್ಬಿಹೇವ್ ಮಾಡ್ತಾರೆ, ಅಂತವ್ರಿಗೆಲ್ಲ ಶಿಕ್ಷೆ ಆಗಿದೆ. ಬೈಕ್ ಟ್ಯಾಕ್ಸಿ ಬರ್ತಕ್ಕಂಥ ಎಲ್ಲಾ ರೈಡರ್ಸ್ ಸರಿ ಇಲ್ಲ, ಹಿಂಗೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಯಾರೋ ಒಬ್ಬರೊಬ್ರು ಮಾಡೋದಕ್ಕೆ ಇಡೀ ಬೈಕ್ ಟ್ಯಾಕ್ಸಿ ಹುಡುಗರೆಲ್ಲ ಸರಿ ಇಲ್ಲ ಅಂತ ಹೇಳೋದು ಸರಿ ಇಲ್ಲ. ಆಯ್ತಾ? ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಆಗತ್ತೆ ಮಿಸ್ಬಿಹೇವ್, ಅದು ಇದಂತೆ ಎಲ್ಲ ಪಬ್ಲಿಕ್ಸ್ ಅಲ್ಲಿ ಹೋಗ್ತಕ್ಕಂಥ ಜನಕೆನೆ ಸೇಫ್ಟಿ ಇಲ್ಲ.
ಎಷ್ಟೆಷ್ಟೋ ಕಳ್ತನಗಳಾಗ್ತವೆ, ಅವ್ರ ವಿರುದ್ಧ ಕೊಲೆಗಳಾಗ್ತವೆ, ಏನೇನೋ ಆಗೋಗಿದಾವೆ ನಡ್ಕೊಂಡು ಹೋಗೋರ್ಗೂ ಕೂಡ. ಹಾಗಾಗಿ ಬೈಕ್ ಟ್ಯಾಕ್ಸಿಲಿ ಹೋದ್ರೇನೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಸುಳ್ಳು. ಎಷ್ಟು ಜನ ಇವತ್ತು ಲಕ್ಷಾಂತರ ಮಹಿಳೆಯರು ಬೈಕ್ ಟ್ಯಾಕ್ಸಿ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ರೆಗ್ಯುಲರ್ ಆಗಿ ಓಡಾಡೋರ್ಗೆ. ಏನ್ ಅವ್ರಿಗೆ ಯಾವ್ದು ಅಂತ ಏನ್ ಕೆಟ್ಟ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ ಕೇಸ್ ಸಣ್ಣ ಪುಟ್ಟ ಟಚ್ ಆದ್ರೆ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಬ್ರೇಕ್ ಹೊಡೆದಾಗ ಸ್ವಲ್ಪ ಟಚ್ ಆಗ್ಬೋದು. ಇಲ್ಲ ಏನಾದ್ರು ಯಾವ್ದೋ ಒಂದು ಅಂಶ ತಿಳಿದಾಗ ಏನಾದ್ರು ಸ್ವಲ್ಪ ಟಚ್ ಆಗ್ಬೋದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋದ್ಕೂನು ಬೇಕಂತಾನೆ ಮಾಡೋದ್ಕೂನು ಡಿಫ್ರೆನ್ಸ್ ಇದೆಯಲ್ವಾ? ಗೊತ್ತಾಗ್ಬಿಡುತ್ತೆ. ಇದು ಅಷ್ಟೇನೆ ವಿಡಿಯೋ. ಇವ್ರಿಬ್ರು ಬೇಕಂತಾನೆ ಟಚ್ ಮಾಡ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಾಕ್ತಾ ಇರ್ತಾರೆ ಪ್ರತಿನಿತ್ಯನು. ಇದು ಕೆಲವ್ರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಡಿಯೋ ತಗೊಂಡ್ಬಿಟ್ಟು ಓ ಇದು ಒರಿಜಿನಲ್ ಇದೇ ವಿಡಿಯೋ ಬೇಕಂತಾನೆ ಮಾಡಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದವ. ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ ಹೇಳಿದ್ರು. ತುಂಬಾ ಜನ ಹೇಳ್ತಾರಲ್ವಾ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ ಹೋಗ್ಬೇಡಿ ಅಂತವ. ಆ ತರ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ ಮಿಸ್ಬಿಹೇವ್ ಮಾಡ್ತಾರೆ ಲೇಡೀಸ್ಗೆ ಎಕ್ಸ್ಪೆಷಲಿ ಅಂದಿದ್ರೆ ಗೌರ್ಮೆಂಟೇ ಯಾವತ್ತೋ ಬ್ಯಾನ್ ಮಾಡ್ಬಿಡ್ತಾ ಇತ್ತು ಬೈಕ್ ಟ್ಯಾಕ್ಸಿನ. ಅಲ್ವಾ? ಗೌರ್ಮೆಂಟ್ ಏನಕ್ಕೆ ಪರ್ಮಿಷನ್ ಕೊಡ್ಬೇಕಾಯ್ತು? ನಮ್ಮ ಹೈಕೋರ್ಟ್ ಏನಕ್ಕೆ ಪರ್ಮಿಷನ್ ಕೊಡ್ಬೇಕಾಯ್ತು ಹೇಳಿ? ಬೈಕ್ ಟ್ಯಾಕ್ಸಿಯಿಂದ ಯಾವ್ದೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಎಲ್ಲ ಡಿಪೆಂಡ್ ಮಾಡೋದು ಕಾಮನ್. ಇದರಿಂದ ಜನಕ್ಕೆ ಒಂದ್ ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಯೂಸ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಇದರಿಂದ ಲಕ್ಷಾಂತರ ಜನ ರೈಡರ್ಸ್ ಗಳು ಜೀವನ ಮಾಡ್ತಾ ಇದಾರೆ. ಅವ್ರ ಜೀವನ ಕಟ್ಕೊಂಡಾರೆ, ಅವ್ರ ಫ್ಯಾಮಿಲಿ ಇದರಲ್ಲೇ ಆಧಾರವಾಗಿ ನಿಂತಿದೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಷ್ಟಿಲ್ದಲೆ ಪರ್ಮಿಷನ್ ಸುಮ್ನೆ ಯಾರು ಕೊಡಲ್ಲ. ಎಲ್ಲ ಕೂಲಂಕುಷವಾಗಿ ಯೋಚನೆ ಮಾಡೇ ಕೊಡೋದು. ಕೆಲವ್ರು ಆಗದಿರೋರು ಇರ್ತಾರಲ್ಲ ಕಿಡಿಗೇಡಿಗಳು, ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಅಪಪ್ರಚಾರ ಹಂಚ್ತಾ ಇರ್ತಾರೆ. ಅವ್ರಿಗೆ ಏನೇ ಹಂಚಿರಿ ಏನೇ ಮಾಡಿದ್ರು ರಿಯಾಲಿಟಿ ಏನಂತ ಜನಕ್ಕೆ ಗೊತ್ತು. ಯಾಕಂದ್ರೆ ರೆಗ್ಯುಲರ್ ಓಡಾಡೋರು ಅವರೇ ಅಲ್ವಾ? ಅವ್ರಿಗೆ ಗೊತ್ತಿರುತ್ತೆ ಬೈಕ್ ಟ್ಯಾಕ್ಸಿ ಎಷ್ಟು ಮಟ್ಟಿಗೆ ಸೇಫ್ ಇದೆಯೋ ಇಲ್ವಾ ಅಂತವ. ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ಲೇಬೇಕು. ಎಲ್ಲಾ ಟೈಮನು ಆಟೋ ಕ್ಯಾಬೇ ಬುಕ್ ಮಾಡಕ್ ಆಗಲ್ಲ, ಅದು ಕಾಸ್ಟ್ಲಿ ಇರುತ್ತೆ. ಕೆಲವರು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಓಡಾಡೋದಲ್ವಾ, ಅಷ್ಟೊಂದು ದುಡ್ಡು ಕೊಟ್ಟು ಹೋಗಕ್ ಆಗಲ್ಲ. ಎಮರ್ಜೆನ್ಸಿಗೆ ಸಿಕ್ಕೋದು ಇಲ್ಲ ಒಂದೊಂದ್ ಟೈಮ್ ಆಟೋ ಕ್ಯಾಬ್ಗಳು. ಬೈಕ್ ಟ್ಯಾಕ್ಸಿ ಅಂದ್ರೆ ಇಮಿಡಿಯೇಟ್ ಸಿಗ್ತಾರೆ, ಬೇಗ ಪಿಕಪ್ ಡ್ರಾಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಬೈಕ್ ಟ್ಯಾಕ್ಸಿ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಲೇಡೀಸ್ ಆಗಿರ್ಬೋದು, ಎಸ್ಪೆಷಲಿ ಜೆಂಟ್ಸ್ ಯಾರೇ ಆಗಿರ್ಬೋದು, ಸ್ಟೂಡೆಂಟ್ಗಳು ಎಲ್ಲರೂ ಅಷ್ಟೇ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗೋರು. ಹಂಗಾಗಿ ಬೈಕ್ ಟ್ಯಾಕ್ಸಿ ಎಲ್ಲ ಅನುಕೂಲ ಆಗಿದೆ, ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸೇಫ್ಟಿ ಇಲ್ಲ ಅಂತ ಬಂದ್ರೆ ನಮಗೂ ಅನ್ಸುತ್ತೆ ಸೇಫ್ಟಿ ಇಲ್ಲ. ಈಗ 100% ಸೇಫ್ ಅಂದ್ರೆ ಬೈಕ್ ಟ್ಯಾಕ್ಸಿ ಇಲ್ಲ ಒಪ್ಕೊಂತೀವಿ. ಸಣ್ಣ ಪುಟ್ಟ ಸ್ವಲ್ಪ ಟಚ್ ಆದ್ರೂ ಕೆಳಗಡೆ ಬಿದ್ದೋಗಿ ಏಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇದೆ. ಯಾಕಂದ್ರೆ ಬೇರೆಯವಕ್ಕೆಲ್ಲ ಡಿಫೆಂಡ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಅಂತೆಲ್ಲ ಬೈಕ್ ಸೇಫ್ ಇಲ್ಲ ಟೋಟಲ್ ಹೇಳ್ಬೇಕಂದ್ರೆ. ಬಟ್ ಹಂಗಂತ ಯಾರು ಬೈಕ್ ಯೂಸ್ ಮಾಡ್ದಂಗೆ ಇರಕ್ಕಲ್ಲ. ಇವತ್ತು ಅತಿ ಹೆಚ್ಚು ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇರೋದು ಯಾವ ವೆಹಿಕಲ್ ಅಂದ್ರೆ ಬೈಕೇನೆ. ಟೂ ವೀಲರ್ ಯೂಸ್ ಮಾಡೋದು ಪ್ರತಿಯೊಬ್ರು. ಸ್ವಂತ ಪರ್ಸನಲ್ ಯೂಸ್ ಗಾದ್ರೂ ಟೂ ವೀಲರ್ ಬುಕ್ ಮಾಡ್ತಾ ತಗೊಂಡ್ ಓಡಾಡ್ತಾರೆ. ಏನಾದ್ರು ಮತ್ತೊಂದ್ ಕಡೆ ಹೋಗ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಅದನ್ನೇ ಯೂಸ್ ಮಾಡ್ತಾರೆ. ಹಂಗಂತ ಸೇಫ್ ಇಲ್ಲ ಅಂತ ಅದನ್ನೇನು ಎತ್ತಿ ಗುಜರಿಗಾಗತ್ತಾ? ಆಗಲ್ಲ. ಎಲ್ಲಾದ್ರು ಯೂಸ್ ಮಾಡ್ಕೊಳ್ಳೇಬೇಕು. ಕಾಲಕ್ಕೆ ತಕ್ಕಂತೆ ಏನ್ ಬೇಕು ಅದನ್ನ ಯೂಸ್ ಮಾಡ್ಕೊಳ್ಳೇಬೇಕು ಜನಗಳು. ಹಂಗಾಗಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮಗಂತ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.